ಒಳ್ಳೇದಾಗಿ ಅವರಿಗೆ. ಆದರೆ ಅಪ್ಪಿತಪ್ಪಿ ಯಾವುದೇ ಕಾರಣ ಸಿಕ್ಕಾಕೊಳ್ಳೋ ಹೋಗ್ಬೇಡಿ. ಒಂದ್ಸತಿ ಸಿನಿಮಾ ನೋಡಿ ನೀವು ಎಲ್ಲರೂ ಹೆಮ್ಮೆ ಪಡ್ತೀರಾ. ಇದು ಕನ್ನಡ ಸಿನಿಮಾ ನಾನು ಮಾಡಿರೋದು. ದಯವಿಟ್ಟು ನೀವು ಎಲ್ಲರೂ ನನ್ನ ಸಾಥ್ ಕೊಡಬೇಕು. ಮಾರ್ಕ್ ಮತ್ತೆ 45 ಬರ್ತಾ ಇರೋದು ಡಿಸೆಂಬರ್ 25ನೇ ತಾರೀಕು. ಗೊತ್ತಿಲ್ಲ ಸರ್, ಈಗ ನನ್ನ ನೆಕ್ಸ್ಟ್ ಸಬ್ಜೆಕ್ಟ್ ರೆಡಿ ಆಗಿರೋದು ಸ್ವಲ್ಪ ಬೇರೆ ತರದ್ದು. ಅದು ಗೊತ್ತಿಲ್ಲ. ಇದರ ಕಡೆ ನಾನು ಶೂಟಿಂಗ್ ಬರ್ತೀವಿ ಬರ್ಬೋದು ಸರ್. ಕರ್ನಾಟಕ ಸರ್, ಎಲ್ಲ ನಮ್ದೇ. ಏನ್ ಸರ್ ನಿರ್ದೇಶಕರು ಅವ್ರಿಗೆ ಸಂಬಂಧಪಟ್ಟಿರ್ತಾರಲ್ಲ ಏನ್ ಮಾಡೋದು? ಹೌದು ಇಲ್ಲ ಸರ್, ನಾನು ಎಂಟೈರ್ ಕರ್ನಾಟಕ ಓಡಾಡ್ತಿದ್ದಿಲ್ಲ. ನನಗೆ ಈ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಬಂದಿದ್ದೇನೆಂದ್ರೆ ಉತ್ತರ ಕರ್ನಾಟಕ ಕಲಾವಿದರನ್ನ, ಉತ್ತರ ಕರ್ನಾಟಕ ಅಲ್ಲಿ ಎಷ್ಟು ಟ್ಯಾಲೆಂಟ್ ಇದೆಯೋ ಪಾಪ ಹುಡುಗರು ಹುಡುಗಿರಿಗೆ ಅವ್ರಿಗೆ ಅವಕಾಶಗಳು ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಮಾಹಿತಿ ಕೇಳ್ಪಟ್ಟೆ. ಅದಕ್ಕೆ ನಾನು ಎಲ್ಲ ಕಡೆ ಹೋದಾಗೂ ಮಾಧ್ಯಮದಲ್ಲಿ ಒಂದೇ ವಾದ ಮಾಡ್ತಾ ಇರೋದು, ನಾನು ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅಟ್ಲೀಸ್ಟ್ ಒಬ್ರಿಗಾದ್ರು ಉತ್ತರ ಕರ್ನಾಟಕ ಕಲಾವಿದರಿಗೆ ನಾನು ನನ್ನ ಸಿನಿಮಾಗೆ ಅವಕಾಶ ಕೊಡ್ತೀನಿ. ಸಿನಿಮಾ ಶೂಟಿಂಗ್ ಆಗ್ಬೋದು. ಆಗ ಏನಾಗುತ್ತೆ, ಉತ್ತರ ಕರ್ನಾಟಕ ಭಾಗನೂ ಸ್ವಲ್ಪ ಬೆಳೆಯುತ್ತೆ, ಜನ ನೋಡ್ತಾರೆ. ಉತ್ತರ ಕರ್ನಾಟಕ ಕಲ್ಚರ್ ಆಗ್ಬೋದು, ಮಾನ್ಯುಮೆಂಟ್ ಅಂದ್ರೆ ಪ್ರತಿಯೊಂದು ಸ್ವಲ್ಪ ಡೆವಲಪ್ ಆಗುತ್ತೆ. ನನ್ನ ಕಡೆಯಿಂದ ಏನ್ ಮಾಡಕ್ಕಾಗುತ್ತೋ ನನ್ನ ಖಂಡಿತ ಮಾಡ್ತೀನಿ. ಇಬ್ರು ಹೀರೋಯಿನ್, ಒಂದು ಇಬ್ರು ಲೀಡ್ ರೋಲ್. ಯಾರು ಗೆಸ್ಟ್ ಮಾರ್ಕ್ ಮತ್ತೆ 45 ಬರ್ತಾ ಇರೋದು ಡಿಸೆಂಬರ್ 25ನೇ ತಾರೀಕು. ಇಲ್ಲಮ್ಮ, ಪ್ರೇಕ್ಷಕರಿಗೆ ಹೇಳೋದಾದ್ರೆ ನನ್ನ ಮೂವಿ ನೋಡ್ಬೇಕು ಯಾಕೆ ಅಂತ ನೀವು ಇಲ್ಲಮ್ಮ, ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ ಇದೆಯಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದು. ಮೇಕಿಂಗ್ ವೈಸ್ ನಾನು ಹೇಳ್ತಾ ಇದ್ದು, ಕತೆ ನಾನು ಆಯ್ಕೆ ಮಾಡ್ಕೊಂಡದ್ದು ಹೇಳ್ತೀನಲ್ಲ, ನೀವು ಎಲ್ಲರೂ ಹೆಮ್ಮೆ ಪಡ್ತೀರಾ. ಈಗ ನಿಮ್ಗೆ ಅನ್ಸ್ಬೋದು ಏನು ಸ್ವಲ್ಪ ಹಂಗೆ, ಓಕೆ ಪರವಾಗಿಲ್ಲ, ಸ್ವೀಕರಿಸ್ಕೊಡೋಣ. ಆದ್ರೆ ಒಂದ್ಸತಿ ನೀವು ಥಿಯೇಟರ್ ಹೋಗಿ ಬನ್ನಿ, ಒಂದ್ಸತಿ ಸಿನಿಮಾ ನೋಡಿ. ಇದು ಕನ್ನಡ ಸಿನಿಮಾ ನಾನು ಮಾಡಿರೋದು. ದಯವಿಟ್ಟು ನೀವು ಎಲ್ಲರೂ ನನ್ನ ಸಾಥ್ ಕೊಡಬೇಕು. ಈಗ ನಾವು ನಮ್ಮ ಭಾಷೆನ, ನಮ್ಮ ಇಂಡಸ್ಟ್ರಿನ ನಾವು ಬಿಡಬಾರ್ದು. ಇನ್ನೊಂದ್ಸರಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಸೇರ್ಕೊಂಡು. ಅದರದ್ದೇ ಕಲಾವಿದರ ತಂಡದ ಒಂದು ಶ್ರೇಯಸ್ ಕೂಡ ಇದೆ. ಪೈರಸಿ ಹಾಹಾಕಾರ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದ. ಈಗ ನಾನು ಪೈರಸಿ ಮಾಡ್ಬಿಡಿ ಅಂತ ಸುಮ್ಮನೆ ಆಗ್ಬಿಡ್ತಾರ, ಅವರು ಬಿಟ್ಬಿಡ್ತಾರ. ಮಾಡೋರ ಕೆಲಸ ಅವ್ರು ಮಾಡ್ಲಿ, ಒಳ್ಳೇದಾಗಿ ಅವರಿಗೆ. ಆದರೆ ಅಪ್ಪಿತಪ್ಪಿ ಯಾವುದೇ ಕಾರಣ ಸಿಕ್ಕಾಕೊಳ್ಳೋ ಹೋಗ್ಬೇಡಿ. ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತೀನಿ ಅಷ್ಟೇ. ಮಾಡೋರು ಮಾಡ್ಲಿ. ಇನ್ನೆಷ್ಟು ಪ್ರಾಜೆಕ್ಟ್ ಇರ್ಬೋದು? ಬಿಸ್ನೆಸ್ ಜನ ಬಗ್ಗೆ ಏನ್ ಹೇಳ್ಬೇಕು ಸರ್, ಏನಕ್ಕಂದ್ರೆ ಉತ್ತರ ಕರ್ನಾಟಕ ಅವ್ರ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಕಮ್ಮಿನೇ. ಯಾವತ್ತಿದ್ರು ಈ ಜಯದ್ ಖಾನ್ ಅವ್ರಿಗೆ ಚಿರಋಣಿ. ಯಾಕೆಂದ್ರೆ ನಂಗೆ ಬೀದರ್ ಬರೋದಾಗ್ಬಹುದು, ಈಗ ಗುಲ್ಬರ್ಗ ಆಗ್ಬೋದು, ರಾಯಚೂರ್ಗೆ ಆಗ್ಬೋದು, ಹುಬ್ಳಿ, ಧಾರವಾಡ, ಅಂದ್ರೆ ಉತ್ತರ ಕರ್ನಾಟಕ ನಾನು ಎಲ್ಲೇ ಬಂದ್ರು ಕೂಡ, ಯಾವಾಗ ಬಂದ್ರು ಕೂಡ ಅವ್ರು ಕೊಡೋ ತರ ಪ್ರೀತಿ ನನಗೆ ಬಹುಶಃ ಇನ್ನೆಲ್ಲೂ ಕೊಟ್ಟಿಲ್ಲ, ಕೊಡೋದಿಲ್ಲ ಅನ್ಕೊಳ್ತೀನಿ. ಯಾವತ್ತಿದ್ರು ಈ ಜಯದ್ ಖಾನ್ ಚಿರಋಣಿ. ನಾನು ಬಂದೇನೆ ನಿಮ್ಮ ಮುಂದೆನೆ. ಅದಕ್ಕೋಸ್ಕರ ನಾವು ಬೀದರ್ ಭಾಗಕ್ಕೆ ನಾವು ಎಂದೆಂದಿಗೂ ಸಾಯ ತನಕ ನಮ್ಮ ಕೊನೆ ಉಸಿರುವರೆಗೂ ನಾವು ಮರೆಯಕ್ಕಾಗಲ್ಲ. ತಮ್ಮಲ್ಲಿ ಏನು ವಿನಂತಿ ಅಂದರೆ, ನಮ್ಮ ಜಯದ್ ಖಾನ್ ಅವರು ಕನ್ನಡ ಮೂವಿ ಹಿಡಿದಿದ್ದಾರೆ, ಕನ್ನಡಕ್ಕೆ ಪ್ರಮೋಷನ್ ಮಾಡಕ್ಕೆ. ಅದೇ ಅವ್ರ ತಂದೆ ನಮ್ಮ ಸ್ನೇಹಿತರು, ಹಾಗೆ ನಮ್ಮ ಮಗ ಅವರು ಆಗಬೇಕು. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಒಂದು ಆಸೆ ಇತ್ತು ಅವ್ರಿಗೆ, ಒಂದು ಒಳ್ಳೆ ಮೂವಿ ಮಾಡಿ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ. ಈಗ ಅವ್ರ ಆಸೆ ಅದು ಪೂರೈಸ್ತಾ ಇದ್ದಾರೆ ಭಗವಂತ. ದೇವ್ರ ಇಚ್ಛೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಈ ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬಕ್ಕೆ. ಅವರು ಆಶೀರ್ವಾದ ಸಿಗಲಿ, ಎಲ್ಲ ಸರ್ವ ಧರ್ಮ ಜನಗಳ ಆಶೀರ್ವಾದ ಸಿಗಲಿ ಅಂತ ಬಂದಿದ್ದಾರೆ ಅವರು. ತಾವು ಎಲ್ಲ ಈ ಮೂವಿ ನೋಡಿ ತಾವು ಆಶೀರ್ವಾದ ಮಾಡಬೇಕು. ನಮ್ಮ ಜಯದ್ ಖಾನ್ ಅವರು ತಿರ್ಗಾ ಪದೇ ಬೀದರ್ಗೆ ಬರ್ಬೇಕಂತ ನಾನು ಬಯಸ್ಕೊಂಡು ಅವ್ರಿಗೆ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.